ಲೋಕಸಭೆಯ ಚುನಾವಣೆಗೆ ಕೆಲವೇ ತಿಂಗಳು ಮಾತ್ರ ಬಾಕಿ ಇದೆ. ಅಭ್ಯರ್ಥಿಗಳ ಫೈನಲ್ ಮಾಡೋದು, ಅಭ್ಯರ್ಥಿಗಳನ್ನು ಯಾರು ಕಣಕ್ಕಿಳಿಬೇಕು ಅನ್ನೋದ್ರ ಬಗ್ಗೆ ಡಿಸೈಡ್ ಮಾಡೋದಕ್ಕೆ ಈಗಿನಿಂದಲೇ ಎಲ್ಲ ಪಕ್ಷದಲ್ಲೂ ಕೂಡ ಒಂದಷ್ಟು ತಂತ್ರಗಾರಿಕೆ ಶುರುವಾಗ್ತಾ ಇದೆ. ಈಗ ಬಿಜೆಪಿ ಪಾಳದಲ್ಲಿ ನೋಡಿ ರಾಜ್ಯಕ್ಕೆ ಎಂಟ್ರಿ ಕೊಡ್ತಿದ್ದಾರೆ ಕೇಂದ್ರ ಗೃಹ ಸಚಿವರಾಗಿರುವಂಥ ಸಚಿವ ಅಮಿತ್ ಶಾ. ಜನವರಿ ಕೊನೆಯ ವಾರದಲ್ಲಿ ಅಮಿತ್ ಶಾ ಬೆಂಗಳೂರಿಗೆ ಆಗಮಿಸಲಿದ್ದಾರೆ. ಹೆಚ್ಚು ಸ್ಥಾನ ಗೆಲ್ಲುವ ಬಗ್ಗೆ ರಣತಂತ್ರವನ್ನು ಕೂಡ ರೂಪಿಸಲಿದ್ದಾರೆ. ಖುದ್ದು ಅಖಾಡಕ್ಕೆ ಧುಮುಕಿ ಸಭೆಯನ್ನು ನಡೆಸಿ ಮೈತ್ರಿ ಅಭ್ಯರ್ಥಿಗಳ ಆಯ್ಕೆ ಬಗ್ಗೆ ನಾಯಕರ ಜೊತೆ ಸಮಾಲೋಚನೆ ನಡೆಸಲಿದ್ದಾರೆ. ರಣತಂತ್ರದ ಬಗ್ಗೆ ಚರ್ಚೆನ ಕೂಡ ನಡೆಸಲಿದ್ದಾರೆ ಅಮಿತ್ ಶಾ. ಬಿಜೆಪಿ ಚಾಣಕ್ಯ, ಚುನಾವಣಾ ಚತುರ ನೋಡಿ, ಎಲ್ಲ ರಾಜ್ಯದಲ್ಲೂ ಕೂಡ ಅಭ್ಯರ್ಥಿಗಳನ್ನು ಫೈನಲ್ ಮಾಡಬೇಕು. ಹಾಗಾಗಿ ಕರ್ನಾಟಕದಿಂದ ಯಾರೆಲ್ಲ ಈ ಬಾರಿ ಬಿಜೆಪಿಯಿಂದ ಟಿಕೆಟ್ ಗಿಟ್ಟಿಸ್ಕೊಳ್ತಾರೆ ಅನ್ನೋದೇ ಬಹಳ ಕುತೂಹಲ. ಬಹುತೇಕ ಸಂಸದರಿಗೆ ಕೋಕ್, ಹಾಲಿ ಸಿಟ್ಟಿಂಗ್ ಎಂಪಿಗಳಿಗೇನೆ ಕೋಕ್ ಕೊಡಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಈ ತಿಂಗಳ ಕೊನೆಯಲ್ಲಿ ಕೇಂದ್ರ ಗೃಹ ಸಚಿವರಾಗಿರುವಂಥ ಅಮಿತ್ ಶಾ ಅವರು ಬೆಂಗಳೂರಿಗೆ ಆಗಮಿಸಿದ್ದಾರೆ. ಇಲ್ಲಿನ ನಾಯಕರ ಜೊತೆ ಸಮಾಲೋಚನೆಯನ್ನು ಕೂಡ ನಡೆಸ್ತಾರೆ. ಯಾವ ಕ್ಷೇತ್ರದಿಂದ ಯಾರು ಕಣಕ್ಕಿಳಿಬೇಕು ಅನ್ನೋದ್ರ ಬಗ್ಗೆ. ಈ ತಿಂಗಳ ಕೊನೆಯಲ್ಲಿ ಅಮಿತ್ ಶಾ ಅವರು ಬರ್ತಾ ಇರುವ ಬಗ್ಗೆ ನಮ್ಮ ಪ್ರತಿನಿಧಿ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂಥ ವಿಜಯ್ ಅವರು ಮಾಜಿ ಸಚಿವ ಈಶ್ವರಪ್ಪ ಅವ್ರನ್ನ ಮಾತಾಡ್ಸಿದ್ದಾರೆ. ಅವ್ರು ಏನು ಹೇಳ್ತಾರೆ ಕೇಳ್ಕೊಂಬನ್ನಿ. ಬಿಜೆಪಿ ಹಿರಿಯ ಮುಖಂಡ ಮತ್ತು ಮಾಜಿ ಉಪಮುಖ್ಯಮಂತ್ರಿ ಆದಂಥ ಈಶ್ವರಪ್ಪ ಅವರು ಏನು ಅಮಿತ್ ಶಾ ಅವರನ್ನು ಭೇಟಿ ಮಾಡಿದ ಸಂದರ್ಭ ರಾಜ್ಯ ರಾಜಕೀಯದ ಬಗ್ಗೆ ಸಾಕಷ್ಟು ಚರ್ಚಿಸೋದು ಮತ್ತು ಬೆಂಗಳೂರಿಗೆ ಬಂದು ಸಂಬಂಧಪಟ್ಟಂತೆ ಒಂದಷ್ಟು ಪಕ್ಷ ಸಂಘಟನೆ ಕೂಡ ಒಂದಷ್ಟು ಇವ್ರ ಬಳಿ ಮಾತಾಡೋದು ಚರ್ಚಿಸೋರು. ಸರ್, ಅಮಿತ್ ಶಾ ಅವ್ರ ಭೇಟಿ ವೇಳೆ ಏನು ಚರ್ಚೆ ಆಯ್ತು ಸರ್ ರಾಜ್ಯ ಕರ್ನಾಟಕ ರಾಜ್ಯದಲ್ಲಿ ತುಂಬ ವಿಶ್ವಾಸದಿಂದ ಅವ್ರು ಹೇಳಿದ್ದೇನೆ. ಇಡೀ ರಾಜ್ಯದ ಎಲ್ಲ ವಿಧಾನಸಭಾ ಕ್ಷೇತ್ರದಲ್ಲಿ, ಲೋಕಸಭಾ ಕ್ಷೇತ್ರಗಳಲ್ಲಿ ಪ್ರತಿ ಬೂತಲ್ಲೂ ಕೂಡ ಕಾರ್ಯಕರ್ತರು ಉತ್ಸಾಹದಲ್ಲಿ ಇದ್ದಾರೆ, ಸಂಘಟನಾತ್ಮಕವಾಗಿ ಒಟ್ಟಾಗಿದ್ದಾರೆ. ನರೇಂದ್ರ ಮೋದಿಯವ್ರನ್ನ ಪ್ರಧಾನಮಂತ್ರಿ ಮಾಡೋದಕ್ಕೆ ಚುನಾವಣೆ ಯಾವತ್ತು ಬರ್ತದೆ ಕಾಯ್ತಾ ಇದ್ದಾರೆ. ನಂಬರ್ 1. ಅದೇ ರೀತಿ ಬರೀ ಕಾರ್ಯಕರ್ತರಲ್ಲ, ವೋಟರ್ಸ್, ರಾಜ್ಯದ ವೋಟರ್ಸು ಕೂಡ ನಾವು ನರೇಂದ್ರ ಮೋದಿ ಪ್ರಧಾನಮಂತ್ರಿ ಮಾಡೇ ಮಾಡ್ತೀವಿ ಅಂತ 28 ಲೋಕಸಭಾ ಕ್ಷೇತ್ರದಲ್ಲಿ ಜನ ತಯಾರಿದ್ದಾರೆ ಅನ್ನೋಂಥ ಅಂಶವನ್ನು ಕೂಡ ನಾನು ಮಾನ್ಯ ನಮ್ಮ ಅಮಿತ್ ಶಾ ಅವರಿಗೆ ತಿಳಿಸ್ಬಿಟ್ಟು ಬಂದಿದ್ದೇನೆ. ಯಾವತ್ತು ಚುನಾವಣೆ ಬರುತ್ತೆ ಬಂದಾಗ 28 ಜನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಆಗಬೇಕು ಅಂತ ಎಲ್ಲರೂ ಕೈ ಎತ್ತುತ್ತಾರೆ ಅನ್ನೋಂಥ ಅಂಶವನ್ನು ಕೂಡ ಅವ್ರ ಗಮನಕ್ಕೆ ತಂದಿದ್ದೀನಿ. ಕಾಂಗ್ರೆಸ್ನ ಒಂದಷ್ಟು ಅಸಮಾಧಾನ ಬಗ್ಗೆ ಕೂಡ ಚರ್ಚೆ ಆಗಿರುವಂಥದ್ದು ಅಮಿತ್ ಶಾ ಬಳಿ ಚರ್ಚೆ ಮಾಡಿದ್ದಾರೆ ಸರ್. ಕಾಂಗ್ರೆಸ್ಸು ಆಡಳಿತ ಬಂದ ನಂತರ ಇತ್ತೀಚೆಗೆ ಭ್ರಷ್ಟಾಚಾರ ಮಿತಿಮೀರಿ ಹೋಗಿದೆ. ಹೆಣ್ಣು ಮಕ್ಕಳಿಗೆ ರಕ್ಷಣೆ ಇಲ್ಲ, ಪೊಲೀಸ್ ನೈತಿಕ ಗಿರಿ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಾ ಇದೆ. ಇದನ್ನೆಲ್ಲವನ್ನು ಕೂಡ ಮಾನ್ಯ ಅಮಿತ್ ಶಾ ಅವ್ರ ಗಮನಕ್ಕೆ ತಂದಿದ್ದೀನಿ. ಅವ್ರು ಹೆಂಗಿದ್ರು ಹೋಮ್ ಮಿನಿಸ್ಟರ್, ಅವ್ರಿಗೂ ಗೊತ್ತು ಇದನ್ನೆಲ್ಲ ಹೆಂಗೆ ನಾವು ರಕ್ಷಣೆ ಕೊಡಬೇಕು, ಮಹಿಳೆಯರಿಗೆ ಹೆಂಗೆ ರಕ್ಷಣೆ ಕೊಡಬೇಕು. ಚುನಾವಣೆಗೆ ಮಹಿಳೆಯರು ಸ್ವಾಭಾವಿಕ BJP ಓಟ್ ಕೊಟ್ಟೇ ಕೊಡ್ತಾರೆ. ಇಷ್ಟೊಂದು ಬಂಡತನದ ಸರ್ಕಾರ ಬಂದಿದೆ ಅನ್ನೋದು ಅವ್ರಿಗೆಲ್ಲರೂ ಗೊತ್ತಾಗಿದೆ. ಆಗ ಓಟ್ ಕೊಟ್ಟೇ ಕೊಡ್ತಾರೆ. ಆದರೆ ಇದನ್ನು ತಡಿಬೇಕು ಇನ್ನೂ 3-4 ತಿಂಗಳು. ಇದನ್ನೆಲ್ಲವೂ ಕೂಡ ಅವ್ರ ಹತ್ರ ಚರ್ಚೆ ಮಾಡಿದ್ದೀವಿ. ಬೆಂಗಳೂರು ಬರ್ತೀನಿ ಅಂತ ಏನಾದರೂ ಕೂಡ ಹೇಳಿದ್ರೆ ಆದಷ್ಟು ಬೇಗ ಬೆಂಗಳೂರು ಬರ್ತೀನಿ ಅಂತ ಹೇಳಿದ್ದಾರೆ. ಪಕ್ಷ ಸಂಘಟನೆ ಅಥವಾ ಯಾವ ರೀತಿ ಎಲ್ಲದೂ ಸೇರಿ ಅವರು ಅಮಿತ್ ಶಾ ಬಂದರೆ ಸಂಘಟನೆ ಬಗ್ಗೆನೂ ಗಮನ ಕೊಡ್ತಾರೆ, ಆಡಳಿತದ ಬಗ್ಗೆನೂ ಗಮನ ಕೊಡ್ತಾರೆ. 28 ಸೀಟ್ ಗೆಲ್ಲೋದಕ್ಕೂ ನಮಗೆ ನೆರವಾಗ್ತಾರೆ. 28 ಲೋಕಸಭಾ ಕ್ಷೇತ್ರ ಸಂಬಂಧಪಟ್ಟಂತೆ ರಾಜ್ಯಕ್ಕೆ ಶೀಘ್ರದಲ್ಲೇ ಕೂಡ ಬೆಂಗಳೂರಿಗೆ ಅಮಿತ್ ಶಾ ಅವರು ಬರ್ತೀನಿ ಅಂತ ಒಪ್ಕೊಂಡಿದ್ದಾರೆ. ಯಾವತ್ತೂ ನೋಡಬೇಕು. ಇದು ಈಶ್ವರಪ್ಪರ ಹೇಳಿಕೆ. ಅವ್ರು ಹೇಳ್ತಾ ಇರುವಂಥದ್ದು ಏನು ಲೋಕಸಭಾ ಚುನಾವಣೆ ಸಂಬಂಧಪಟ್ಟಂತೆ ಏನು ಶೀಘ್ರದಲ್ಲಿ ಕೂಡ ಅಮಿತ್ ಶಾ ಅವರು ರಾಜ್ಯಕ್ಕೆ ಭೇಟಿ ಕೊಟ್ಟು ಒಂದಷ್ಟು ಸಂಘಟನೆ ಸಂಬಂಧಪಟ್ಟಂತೆ ಒಂದಷ್ಟು ಟಾಸ್ಕ್ಗಳನ್ನು ಕೊಡ್ಕೊಳ್ಳಿದ್ದಾರೆ. ಇದು ಈಶ್ವರಪ್ಪರ ಬಳಿ ಚರ್ಚೆ ನಡೆಸಿರುವಂಥದ್ದು ಅಮಿತ್ ಶಾ ಅವರು. ಕ್ಯಾಮರಾ ಪರ್ಸನ್ ಮಧು ಜೊತೆ ವಿಜಯ್ ಜನ, ರಿಪಬ್ಲಿಕ್ ಟಿವಿ, ಬೆಂಗಳೂರು.